ಹಲೋ ಸ್ನೇಹಿತರೆ, ಭಜನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅದ್ಭುತ ಫಲಗಳನ್ನು ನೀಡುವ ಸಫಲ ಏಕಾದಶಿಯ ಪವಿತ್ರ ದಿನದಂದು ಗ್ರಹಗಳು ಮತ್ತು ನಕ್ಷತ್ರಗಳ ಅಪೂರ್ವ ಸಂಯೋಗದಿಂದ ಅತ್ಯಂತ ಶಕ್ತಿಶಾಲಿ ರಾಜಯೋಗವು ರೂಪುಗೊಳ್ಳುತ್ತದೆ. ಈ ಶುಭ ಸಂದರ್ಭವು ಭಕ್ತರಿಗೆ ವಿಶೇಷ ಮಹತ್ವವನ್ನು ತಂದುಕೊಡುತ್ತದೆ. ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಈ ದಿನ ಸಣ್ಣ ಉಪಾಯ ಮಾಡಿದರೂ ಸಾಕು, ನಿಮ್ಮ ಜೀವನದಲ್ಲಿ ಅದೃಷ್ಟವು ಬದಲಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಬಹಳ ದಿನಗಳಿಂದ ಕಾಡುತ್ತಿರುವ ಆರ್ಥಿಕ ತೊಂದರೆಗಳು ಕ್ರಮೇಣ ದೂರವಾಗಿ ಮನೆಯಲ್ಲಿ ಬಡತನವು ನಿವಾರಣೆಯಾಗಿ ಜೀವನದಲ್ಲಿ ಸ್ಥಿರತೆ ದೊರೆಯುತ್ತದೆ. ಈ ಏಕಾದಶಿ ಎಂದು ತಾಯಿ ಲಕ್ಷ್ಮೀದೇವಿ ಅತ್ಯಂತ ಸಂತೋಷ ಪಡುತ್ತಾಳೆ ಎಂದು ಹೇಳಲಾಗುತ್ತದೆ. ಯಾರು ನಿಜವಾದ ಮನಸ್ಸಿನಿಂದ ಉಪವಾಸ, ಪೂಜೆ ಮತ್ತು ಉಪಾಯಗಳನ್ನು ಮಾಡುತ್ತಾರೋ ಅವರ ಮನೆಗೆ ತಾಯಿ ಲಕ್ಷ್ಮೀದೇವಿಯು ಸ್ವತಃ ಪ್ರಸನ್ನಳಾಗಿ ಇಡೀ ಕುಟುಂಬಕ್ಕೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ನಿಮಗೆ ಗೊತ್ತಾ, ಈ ಏಕಾದಶಿ ಉಪವಾಸ ಮಾಡಿದರೆ 220 ವರ್ಷಗಳ ನಿರಂತರ ತಪಸ್ಸಿನ ಫಲವು ಒಂದೇ ದಿನದಲ್ಲಿ ಸಿಗುತ್ತದೆ. ಇದು ಅಷ್ಟು ಶ್ರೇಷ್ಠವಾದದ್ದು. ಈ ಏಕಾದಶಿಯ ವಿಧಿವಿಧಾನವೇನು? ಉಪವಾಸವನ್ನು ಹೇಗೆ ಆಚರಿಸಬೇಕು? ನಿಯಮಗಳು ಏನು? ಯಾವ ನಿಯಮಗಳನ್ನು ಪಾಲಿಸಬೇಕು? ಈ ಏಕಾದಶಿಯಿಂದ ಯಾರ ಉದ್ಧಾರವಾಯಿತು? ಇದರ ಮಹಿಮೆ ಏನು? ಶುಭ ಮುಹೂರ್ತಗಳು ಯಾವುವು? ಈ ಎಲ್ಲ ಮಾಹಿತಿಯನ್ನು ಶಾಸ್ತ್ರಗಳು ಮತ್ತು ಪಂಚಾಂಗದ ಆಧಾರದ ಮೇಲೆ ನಿಮಗೆ ವಿವರವಾಗಿ ಹೇಳುತ್ತೇವೆ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಚಂಪಾವತಿ ಎಂಬ ನಗರದಲ್ಲಿ ವಿಷ್ಣುವರ್ಧನ ಎಂಬ ಮಹಾರಾಜನು ಆಡಳಿತ ನಡೆಸುತ್ತಿದ್ದನು. ಆ ಮಹಾರಾಜನಿಗೆ 4 ಕುಮಾರರು. ಅವರಲ್ಲಿ ದೊಡ್ಡ ಮಗ ವೀರಭದ್ರ. ಈ ವೀರಭದ್ರನು ಬಹಳ ಪಾಪಾತ್ಮನು. ಅವನು ಮಹಾಪಾಪಗಳನ್ನು ಮಾಡುತ್ತಿದ್ದನು. ಪರಸ್ತ್ರೀಯರೊಂದಿಗೆ ಸಂಗಮ ಮಾಡುತ್ತಿದ್ದನು, ವೇಶ್ಯರೊಂದಿಗೆ ಸೇರುತ್ತಿದ್ದನು ಮತ್ತು ಕೆಟ್ಟ ಕೆಲಸಗಳನ್ನು ಮುಳುಗಿ ತಂದೆಯ ಧನವನ್ನು ನಾಶ ಮಾಡುತ್ತಿದ್ದನು. ಅವನು ಯಾವಾಗಲೂ ದೇವತೆಗಳು, ಬ್ರಾಹ್ಮಣರು ಮತ್ತು ವೈಷ್ಣವರನ್ನು ನಿಂದಿಸುತ್ತಿದ್ದನು. ಹಾಗೆಯೇ ಭಗವಾನ್ ವಿಷ್ಣುವಿನ ಭಕ್ತರನ್ನೂ ಕೂಡ ನಿಂದಿಸುತ್ತಿದ್ದನು. ವೀರಭದ್ರನ ಈ ದುಷ್ಕರ್ಮಗಳನ್ನು ತಿಳಿದ ರಾಜನು ಅವನನ್ನು ರಾಜ್ಯದಿಂದ ಹೊರಹಾಕುತ್ತಾನೆ. ರಾಜ್ಯದಿಂದ ಹೊರಹಾಕಿದ ನಂತರ ಅವನು ಎಲ್ಲಿಗೆ ಹೋಗಬೇಕೆಂದು ಯೋಚಿಸುತ್ತಾ ಅರಣ್ಯದಲ್ಲಿ ಉಳಿದುಕೊಂಡನು. ರಾತ್ರಿಗಳಲ್ಲಿ ಆ ನಗರದಲ್ಲೇ ಕಳ್ಳತನ ಮಾಡುತ್ತಿದ್ದನು. ರಾಜ್ಯದಲ್ಲೇ ರಾತ್ರಿ ಕಳ್ಳತನ ಮಾಡುತ್ತಾ ಹಣ ಕೊಡದವರನ್ನು ಕೊಲ್ಲುತ್ತಿದ್ದನು. ಹೀಗೆ ಮಾಡುತ್ತಿದ್ದುದರಿಂದ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ಉಂಟಾಯಿತು. ಹಲವಾರು ಬಾರಿ ಅವನನ್ನು ಹಿಡಿದರು. ರಾಜಕುಮಾರನೆಂದು ಹೆದರಿ ಬಿಟ್ಟು ಬಿಡುತ್ತಿದ್ದರು. ವೀರಭದ್ರನು ವಾಸಿಸುತ್ತಿದ್ದ ಅರಣ್ಯದಲ್ಲಿ ಒಂದು ದೊಡ್ಡ ಹಳೆಯ ಹರಳಿ ಮರವಿತ್ತು. ಅವನು ಆ ಮರದ ಕೆಳಗೆಯೇ ಇರುತ್ತಿದ್ದನು ಮತ್ತು ಮಲಗುತ್ತಿದ್ದನು. ಆ ನಗರವಾಸಿಗಳ ನಂಬಿಕೆಯ ಪ್ರಕಾರ ಆ ಅರಣ್ಯವು ದೇವತೆಗಳ ಆಟದ ಸ್ಥಳವಾಗಿತ್ತು. ಅಲ್ಲಿ ದೇವತೆಗಳು ಆಟವಾಡಲು ಬರುತ್ತಿದ್ದರು. ವೀರಭದ್ರನು ಅದೇ ಪವಿತ್ರವೆಂದು ನಂಬಲಾದ ಹರಳಿ ಮರದ ಕೆಳಗೆ ಆಶ್ರಯ ಪಡೆದಿದ್ದನು. ಸಮಯ ಕಳೆದಂತೆ ಚಳಿಗಾಲ ಬಂದಿತು. ಪುಷ್ಪ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯ ದಿನ ಅರಣ್ಯದಲ್ಲಿದ್ದ ವೀರಭದ್ರನಿಗೆ ಚಳಿ ಹೆಚ್ಚಾಗಿದ್ದರಿಂದ ಆ ರಾತ್ರಿ ನಿದ್ದೆ ಮಾಡಲಿಲ್ಲ. ಚಳಿಯಿಂದಾಗಿ ಅವನ ಕೈಕಾಲುಗಳು ನಡುಗುತ್ತಿದ್ದವು. ಬೆಳಗಾಗುವ ಹೊತ್ತಿಗೆ ಅವನು ಮೂರ್ಛೆ ಹೋದನು. ಮರುದಿನ ಏಕಾದಶಿಯ ದಿನ ಮಧ್ಯಾಹ್ನ ಸೂರ್ಯನ ಕಿರಣಗಳು ವೀರಭದ್ರನ ಮೇಲೆ ಬಿದ್ದವು. ಸ್ವಲ್ಪ ಉಷ್ಣತೆ ದೊರೆತಾಗ ಮೂರ್ಛೆ ದೂರವಾಗಿ ಅವನಿಗೆ ಎಚ್ಚರವಾಯಿತು. ಎಚ್ಚರವಾದ ನಂತರ ಅವನ ಹಸಿವು ಬಹಳ ಹೆಚ್ಚಾಗಿತ್ತು. ಅವನು ಆಹಾರಕ್ಕಾಗಿ
ಇತ್ತ ಹತ್ತ ತಿರುಗಾಡಿದನು. ದೇಹದಲ್ಲಿ ಬಲವಿಲ್ಲದ ಕಾರಣ ಪ್ರಾಣಿಗಳನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಕೊನೆಗೆ ಕೆಲವು ಗೆಡ್ಡೆಗಳನ್ನು ಮತ್ತು ಹಣ್ಣುಗಳು ಕಂಡವು. ಮರ ಹತ್ತುವ ಶಕ್ತಿ ಇಲ್ಲದ ಕಾರಣ ಕೆಳಗೆ ಬಿದ್ದಿದ್ದವುಗಳನ್ನೇ ಆಯ್ದು ಸಂಗ್ರಹಿಸಿದನು. ಆಹಾರ ಸಂಗ್ರಹಿಸಿ ಆ ಹರಳಿ ಮರದ ಕೆಳಗೆ ಬಂದು ಕುಳಿತನು. ಸಂಜೆ 5 ನೋವಿಂದ ತುಂಬಿದ ಮನಸ್ಸಿನಿಂದ ಅವನು ಭಗವಂತನಿಗೆ ಹೀಗೆ ಪ್ರಾರ್ಥಿಸುತ್ತಾನೆ: ಓ ದೇವರೇ, ಈ ಗೆಡ್ಡೆಗಳು ಮತ್ತು ಹಣ್ಣುಗಳು ನಿನ್ನವೇ. ಇವುಗಳನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ನೀನು ನನಗೆ ತಿನ್ನಲು ಬೇರೆ ಏನನ್ನೂ ಕೊಡಲಿಲ್ಲವಲ್ಲ. ಇವುಗಳನ್ನೇ ತಿಂದು ತೃಪ್ತಿಪಡಿಸು ಎಂದು ಆ ಮಾತುಗಳನ್ನು ಕೋಪ ಮತ್ತು ನೋವಿನಿಂದ ಹೇಳುತ್ತಿದ್ದನು. ಚಳಿ ಹೆಚ್ಚಾಗಿದ್ದರಿಂದ ಮತ್ತು ಮನಸ್ಸಿನ ನೋವು ಹೆಚ್ಚಾಗಿದ್ದರಿಂದ ಆ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ. ಮರುದಿನ ಬೆಳಗ್ಗೆ ಆಯಿತು. ಆಗ ದ್ವಾದಶಿ ತಿಥಿ ಪ್ರಾರಂಭವಾಯಿತು. ಆದರೂ ಅವನಿಗೆ ತಿಳಿದಿರಲಿಲ್ಲ. ಹೀಗೆ ಅರಿವಿಲ್ಲದೆ ಏಕಾದಶಿಯ ಉಪವಾಸವು ಪೂರ್ಣಗೊಂಡಿತು. ದಶಮಿ ದಿನ ಆಹಾರ ತೆಗೆದುಕೊಳ್ಳದ ಕಾರಣ ನಿಯಮ ಪಾಲಿಸದಂತೆ ಆಯಿತು. ಏಕಾದಶಿ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಏನೂ ತಿನ್ನಲಿಲ್ಲ. ಆ ನಿಯಮವು ಈಡೇರಿತು. ರಾತ್ರಿ ಎಚ್ಚರದಿಂದಿದ್ದರಿಂದ ಜಾಗರಣೆಯ ನಿಯಮವು ತಾನಾಗಿಯೇ ಪೂರ್ಣಗೊಂಡಿತು. ಈ ರೀತಿ ಅರಿವಿಲ್ಲದೆ ಮಾಡಿದ ಉಪವಾಸ ಮತ್ತು ರಾತ್ರಿ ಜಾಗರಣೆಯಿಂದ ಭಗವಾನ್ ವಾಸುದೇವನು ಬಹಳ ಸಂತೋಷಪಟ್ಟನು. ದೇವರ ಕೃಪೆಯಿಂದ ಅವನ ಎಲ್ಲ ಪಾಪಗಳು ನಾಶವಾದವು. ಪಾಪಗಳು ಹೋದ ಕಾರಣ ಮನಸ್ಸು ಮತ್ತು ಬುದ್ಧಿ ಶುದ್ಧವಾದವು. ಅವನೊಳಗಿನ ಶಕ್ತಿ ಭಾವವು ಜಾಗೃತವಾಯಿತು. ಆ ಸಮಯದಲ್ಲಿ ಅವನ ಮುಂದೆ ಒಂದು ಸುಂದರವಾಗಿ ಅಲಂಕರಿಸಿದ ಕುದುರೆಯು ಬಂದು ನಿಂತಿತು. ಅದೇ ಹೊತ್ತಿಗೆ ಆಕಾಶದಿಂದ ಒಂದು ಮಾತು ಕೇಳಿಸಿತು: ಓ ರಾಜಕುಮಾರ, ಶ್ರೀನಾರಾಯಣನ ಕೃಪೆಯಿಂದ ನಿನ್ನ ಎಲ್ಲ ಪಾಪಗಳು ಈಗ ಮುಗಿದಿದೆ. ಈಗ ನೀನು ನಿನ್ನ ತಂದೆಯ ಬಳಿ ಹೋಗಿ ರಾಜ್ಯವನ್ನು ಪಡೆದುಕೊಂಡು ಆ ಸುಖಗಳನ್ನು ಅನುಭವಿಸು. ಈ ಆಕಾಶವಾಣಿಯನ್ನು ಕೇಳಿ ವೀರಭದ್ರನು ತುಂಬ ಸಂತೋಷಪಟ್ಟನು. ಕುದುರೆಯ ಜೊತೆಗೆ ಬಂದ ಸುಂದರವಾದ ಬಟ್ಟೆಗಳನ್ನು ಧರಿಸಿ ದೇವರ ಜಯಘೋಷಗಳನ್ನು ಹೇಳುತ್ತಾ ತಂದೆಯ ಬಳಿಗೆ ಹೋಗುತ್ತಾನೆ. ದೇವರು ಮೊದಲೇ ತಂದೆಗೆ ಸೂಚನೆ ನೀಡಿದ್ದರಿಂದ ತಂದೆಯು ವೀರಭದ್ರನನ್ನು ಗೌರವದಿಂದ ಬರಮಾಡಿಕೊಂಡು ರಾಜ್ಯಾಭಿಷೇಕ ಮಾಡಿದನು. ನಂತರ ಮಹಾರಾಜನು ಕೂಡ ಕಾಡಿಗೆ ಹೊರಟು ಹೋದನು. ಹೀಗೆ ಗೊತ್ತಿಲ್ಲದೆ ಉಪವಾಸ ಮತ್ತು ಜಾಗರಣೆ ಮಾಡಿದ ಕಾರಣ ಘೋರ ಪಾಪಗಳನ್ನು ಮಾಡಿದ್ದ ವೀರಭದ್ರನು ರಾಜ್ಯವನ್ನು ಪಡೆದು ಮಹಾರಾಜನಾಗುತ್ತಾನೆ. ವೀರಭದ್ರನು ಬಹಳ ಕಾಲ ರಾಜ್ಯದ ಸುಖಗಳನ್ನು ಅನುಭವಿಸಿದನು. ಭಗವಂತನ ಭಕ್ತಿಯನ್ನು ಯಾವತ್ತೂ ಬಿಡಲಿಲ್ಲ. ಆದ್ದರಿಂದ ತನ್ನ ಸಂಪತ್ತು, ಸಮೃದ್ಧಿ ಎಲ್ಲವನ್ನೂ ಪಡೆದು ಮತ್ತು ಪ್ರಸಿದ್ಧ ರಾಜನಾಗಿ ಬಾಳಿದನು. ಆದ್ದರಿಂದ ಈ ಏಕಾದಶಿಯನ್ನು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಇದೇ ಸಫಲ ಏಕಾದಶಿಯ ಮಹಿಮೆಯಾಗಿದೆ. ವೀಕ್ಷಕರೇ, ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ: ಯಾರು ಈ ಏಕಾದಶಿ ಉಪವಾಸವನ್ನು ಮಾಡುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗುತ್ತವೆ. ಜೀವನದಲ್ಲಿ ಸುಖ, ಸಂಪತ್ತು ಮತ್ತು ಧನವನ್ನು ಪಡೆಯುತ್ತಾರೆ. ಕೊನೆಗೆ ಭಗವಂತನ ಸನ್ನಿಧಿಯನ್ನು ತಲುಪುತ್ತಾರೆ. ಭಗವಾನ್ ವಿಷ್ಣುವಿಗೆ ಇದು ಅತ್ಯಂತ ಪ್ರಿಯವಾದದ್ದು. ದೊಡ್ಡ ದೊಡ್ಡ ದಾನಗಳಿಗಿಂತ ಏಕಾದಶಿ ಉಪವಾಸದಿಂದಲೇ ಆತ ಹೆಚ್ಚು ಸಂತೋಷ ಪಡುತ್ತಾನೆ. ಇನ್ನು ಈ ಏಕಾದಶಿ ಉಪವಾಸವನ್ನು ಹೇಗೆ ಮಾಡಬೇಕು, ನಿಯಮಗಳು ಏನು, ಪೂಜಾ ವಿಧಾನವೇನು ಎಂಬುದನ್ನು ಹೇಳುತ್ತೇವೆ. ಈ ಏಕಾದಶಿ ಯಾವಾಗ, ಉಪವಾಸವನ್ನು ಯಾವ ದಿನ ಮಾಡಬೇಕು ಎಂಬುದನ್ನು ಕೂಡ ಹೇಳುತ್ತೇವೆ. ಏಕಾದಶಿ ಉಪವಾಸದ ನಿಯಮಗಳು ದಶಮಿ ತಿಥಿಯಿಂದಲೇ ಪ್ರಾರಂಭವಾಗುತ್ತವೆ. ಉಪವಾಸಕ್ಕೆ ಒಂದು ದಿನ ಮೊದಲು ಕೆಲವು ವಸ್ತುಗಳನ್ನು ತ್ಯಜಿಸಬೇಕು. ಮೊದಲ ತಾಮಸಿಕ ವಸ್ತುಗಳನ್ನು ತ್ಯಜಿಸಬೇಕು. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಜೊತೆಗೆ
ಟೀ ಕಾಫಿ ಕೂಡ ತಾಮಸಿಕವೇ. ಇವು ಒಂದು ರೀತಿಯ ವ್ಯಸನಗಳು ಅಲ್ಲವೇ? ಆದ್ದರಿಂದ ದಶಮಿಯಿಂದಲೇ ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಅನೇಕರು ಕೇಳುತ್ತಾರೆ, ಏಕಾದಶಿ ದಿನ ಟೀ ಕುಡಿಯಬಹುದೇ ಎಂದು. ನಿಜವಾಗಿಯೂ ಕುಡಿಯಬಾರದು. ಏಕಾದಶಿ ಉಪವಾಸವು ಭಗವಂತನ ಭಕ್ತಿ ಮತ್ತು ಸಂಯಮಕ್ಕಾಗಿಯೇ ಹೊರತು ವ್ಯಸನಗಳಿಗಾಗಿ ಅಲ್ಲ. ಮಾಂಸ ಅಥವಾ ಮದ್ಯ ಸೇವಿಸುವವರೂ ಕೂಡ ದಶಮಿಯಿಂದಲೇ ಸಂಪೂರ್ಣವಾಗಿ ತ್ಯಜಿಸಬೇಕು. ಒಂದು ದಿನ ಭೋಗ ಮಾಡಿ ಮರುದಿನ ಉಪವಾಸ ಮಾಡಬಾರದು. ದಶಮಿಯಿಂದಲೇ ಕಂಚಿನ ಪಾತ್ರೆಗಳನ್ನು ಬಳಸಬಾರದು. ಕಂಚಿನ ಲೋಟಗಳು ಮತ್ತು ತಟ್ಟೆಗಳನ್ನು ಪೂಜೆಯಲ್ಲಿಯೂ ಬಳಸಬಾರದು. 3 ದಿನಗಳು ದಶಮಿ, ಏಕಾದಶಿ, ದ್ವಾದಶಿ ಜೇನುತುಪ್ಪವನ್ನು ಬಳಸಬಾರದು. ಏಕಾದಶಿ ಅನುಷ್ಠಾನದಲ್ಲಿ ಜೇನುತುಪ್ಪ ಬೇಡ. ದಶಮಿ, ಏಕಾದಶಿ, ದ್ವಾದಶಿ 3 ದಿನಗಳು ಸೊಪ್ಪಿನಲ್ಲಿ ಕಡಲೆ ಸೊಪ್ಪು, ಬದನೆಕಾಯಿ, ಹಾಗಲಕಾಯಿ ಬಳಸಬಾರದು. ಇವುಗಳನ್ನು ದಶಮಿ ದಿನದಿಂದಲೇ ಬಿಡಬೇಕು. ಏಕಾದಶಿ ದಿನ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಏಕಾದಶಿ ಪೂಜೆ ಮಾಡಬೇಕು. ಉಪವಾಸ ಪೂಜೆಯನ್ನು ಸಂಕಲ್ಪದೊಂದಿಗೆ ಮಾಡಬೇಕು. ಪೂಜೆಗೆ ಬೇಕಾದ ಸಾಮಗ್ರಿಗಳೆಂದರೆ ಭಗವಾನ್ ಶ್ರೀಹರಿ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವಿರಬೇಕು. ಅದನ್ನು ಇಡುವ ಪೀಠವಿರಬೇಕು. ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆ ಇರಬೇಕು. ವೀಳ್ಯದೆಲೆ, ಅಡಕೆ, ಲವಂಗ, ಏಲಕ್ಕಿ, ಧೂಪ, ದೀಪ, ನೈವೇದ್ಯ, ಹೂಗಳು, ಹೂವಿನ ಹಾರ ಈ ಸಾಮಗ್ರಿಗಳನ್ನು ಎಲ್ಲವನ್ನೂ ಸಂಗ್ರಹಿಸಿ ಒಂದು ತಾಮ್ರದ ಲೋಟ ತೆಗೆದುಕೊಂಡು ಮೊದಲು ಸ್ವಲ್ಪ ಗಂಗಾಜಲ ಹಾಕಿ ನಂತರ ಶುದ್ಧ ಜಲ ತುಂಬಿರಿ. ಪೂಜಾ ಸ್ಥಳ ಮತ್ತು ಪೂಜಾ ಸಾಮಗ್ರಿಗಳ ಮೇಲೆ ಹೂವಿನಿಂದ ನೀರನ್ನು ಸಿಂಪಡಿಸಿ ಲೋಟದಲ್ಲಿನ ನೀರನ್ನು ಉಪಯೋಗಿಸಿ ಓಂ ಪವಿತ್ರೋ ಪವಿತ್ರ ಹವ ಸರ್ವ ವಾಸ್ತ್ರಾಂಗ ತೋಪಿ ವಾಯಸ್ಕರೇ ಪುಂಡರೀಕ್ಷಂ ಸಭಾಬಂಧನ ರುಚಿಗೆ ಓಂ ಪವಿತ್ರ ಎಂದು ಮಂತ್ರವನ್ನು ಹೇಳುತ್ತಾ ಸ್ಥಳವನ್ನು ಶುದ್ಧಗೊಳಿಸಿ. ಇನ್ನು ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆ ಹಾಕಿ ಅದರ ಮೇಲೆ ಭಗವಾನ್ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಇಡಿ. ಮೊದಲು ದೀಪ ಹಚ್ಚಿ ತುಪ್ಪದ ದೀಪವಾದರೆ ಬಲಗೈ ಕಡೆ, ಎಣ್ಣೆ ದೀಪವಾದರೆ ಎಡಗೈ ಕಡೆ, ಧೂಪವಾದರೆ ವಿರುದ್ಧ ದಿಕ್ಕಿನಲ್ಲಿ ಇಡಿ. ಹೀಗೆ ಭಗವಾನ್ ಸ್ಥಾಪನೆ ಮಾಡಿ ಮೊದಲು ಧೂಪ ದೀಪಗಳನ್ನು ಹಚ್ಚಿ ಲೋಟದಲ್ಲಿನ ಜಲದಿಂದ ಚಮಚದಿಂದ ಬಲಗೈ ಮೇಲೆ ಹಾಕಿಕೊಂಡು ಕೈಗಳನ್ನು ತೊಳೆದುಕೊಳ್ಳಿ. ಇನ್ನು 3 ಬಾರಿ ಆಚಮನ ಮಾಡಿ ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಚಮಚದಿಂದ ಬಲಗೈ ಮೇಲೆ ಹಾಕಿಕೊಂಡು ಓಂ ಮಾಧವಾಯ ನಮಃ ಎಂದು ಕುಡಿಯಿರಿ. ಮತ್ತೆ ನೀರನ್ನು ತೆಗೆದುಕೊಂಡು ಓಂ ಕೇಶವಾಯ ನಮಃ ಎಂದು ಕುಡಿಯಿರಿ. ಮತ್ತೆ ನೀರನ್ನು ತೆಗೆದುಕೊಂಡು ಓಂ ನಾರಾಯಣಾಯ ನಮಃ ಎಂದು ಕುಡಿಯಿರಿ. ನಂತರ ನೀರನ್ನು ತೆಗೆದುಕೊಂಡು ಓಂ ಋಷಿಕೇಶಾಯ ನಮಃ ಎಂದು ಕೈಗಳನ್ನು ತೊಳೆದುಕೊಳ್ಳಿ. ನಿರ್ಜಲ ಏಕಾದಶಿ ಮಾಡುವವರೂ ಕೂಡ 6 ಮಾಸಗಳ ಜಲದಿಂದ ಆಚಮನ ಮಾಡಬಹುದು. ಇದು ಶಾಸ್ತ್ರೋಕ್ತ ಉಪವಾಸ ಭಂಗವಾಗುವುದಿಲ್ಲ. 2 ಹನಿ ನೀರನ್ನು ಕೈ ಮೇಲೆ ಹಾಕಿಕೊಂಡು ಆಚಮನ ಮಾಡಿ ಮತ್ತೆ 2 ಹನಿ ಹಾಕಿಕೊಂಡು ಆಚಮನ ಕೈಗಳನ್ನು ತೊಳೆದು ತಿಲಕ ಧರಿಸಿ ಮೌಲಿ ಕಟ್ಟಿಕೊಳ್ಳಿ. ಕುಟುಂಬದಲ್ಲಿ ಇರುವವರಿಗೂ ತಿಲಕವಿಟ್ಟು ಮೌಲಿ ಕಟ್ಟಿ. ಇನ್ನು ಭಗವಾನ್ ಪೂಜೆಗೆ ಧೂಪ ದೀಪಗಳನ್ನು ಬೆಳಗಿ ಮೊದಲು ಸಂಕಲ್ಪ ಮಾಡಿ ಸಂಕಲ್ಪಕ್ಕಾಗಿ ಬಲಗೈ ಮೇಲೆ ನೀರು ಹಾಕಿಕೊಂಡು ಕನಿಷ್ಠ ₹1 ನಾಣ್ಯವನ್ನು ದಕ್ಷಿಣೆಯಾಗಿ ಇಡಿ. 3 ಬಾರಿ ಓಂ ಶ್ರೀ ವಿಷ್ಣುವೇ, ಓಂ ಶ್ರೀ ವಿಷ್ಣುವೇ ಎಂದು ನಿಮ್ಮ ಹೆಸರು, ಗೋತ್ರ, ಇಲ್ಲಿ ಕುಳಿತಿರುವ ಸ್ಥಳದ ಹೆಸರು, ಮನೆ ಸಂಖ್ಯೆ, ನಗರ ಹೇಳಿ. ಭಗವಾನ್ ಶ್ರೀಹರಿ ವಿಷ್ಣುವಿನ ಸಂತೋಷಕ್ಕಾಗಿ ಏಕಾದಶಿ ವ್ರತ ಪೂಜೆಯ ಸಂಕಲ್ಪ ಮಾಡುತ್ತಿದ್ದೀನಿ ಎಂದು ಹೇಳಿ. ಓಂ ಶ್ರೀ ವಿಷ್ಣುವೇ ಶರಣಂ ಎಂದು
ಭಗವಾನ್ ಚರಣಗಳಿಗೆ ಸಮರ್ಪಿಸಿ ಸಂಕಲ್ಪವಾದ ನಂತರ ಭಗವಾನ್ ವಿಷ್ಣುವಿನ ಪೂಜೆಯನ್ನು ಆರಂಭಿಸಿ. ಮೊದಲು ಪಾದ್ಯ, ಆರ್ಘ್ಯ, ಅಚಮನೀಯ ಸಮರ್ಪಿಸಿ 1 ಚಮಚ ಜಲವನ್ನು ಮೊದಲು ಪಾತ್ರೆಯಲ್ಲಿ ಬಿಟ್ಟು ಓಂ ಭೂರ್ಭುವಃ ಶ್ರೀ ನಾರಾಯಣಾಯ ನಮಃ ಏಕಾದಶಿ ವ್ರತ ಪೂಜೆಯಲ್ಲಿ ಶ್ರೀ ವಿಷ್ಣುವಿಗಾಗಿ ಪಾದ್ಯ ಸಮರ್ಪಿಸುತ್ತಿದ್ದೇನೆ ಎಂದು ಪಾದ್ಯವಾಗಿ 1 ಚಮಚ ಜಲ ಸಮರ್ಪಿಸಿ. ಓಂ ಭೂರ್ಭುವಃ ಸ್ವಃ ನಾರಾಯಣ ನಮಃ ಆರ್ಘ್ಯ ಸಮರ್ಪಿಸುತ್ತಿದ್ದೇನೆ ಎಂದು ಆರ್ಘ್ಯ ಸಮರ್ಪಿಸಿ. ಓಂ ಭೂರ್ಭುವಃ ಸ್ವಃ ಶ್ರೀ ನಾರಾಯಣ ನಮಃ ಅಚಮನೀಯ ಸಮರ್ಪಿಸುತ್ತಿದ್ದೇನೆ ಎಂದು ಅಚಮನೀಯ ಸಮರ್ಪಿಸಿ. ಪಾದ್ಯ, ಆರ್ಘ್ಯ, ಅಚಮನೀಯ ನೀಡಿದ ನಂತರ ಭಗವಾನ್ಗೆ ಸ್ನಾನ ಮಾಡಿಸಿ ಹೂಗಳಿಂದ ಜಲ ಸಿಂಪಡಿಸಿ ವಿಗ್ರಹ ಇರುವವರು ಶಂಖದಲ್ಲಿ ಜಲ ಹಾಕಿ ಸ್ನಾನ ಮಾಡಿಸಿ. ಓಂ ಭೂರ್ಭುವಃ ಸ್ವಃ ಶ್ರೀ ನಾರಾಯಣ ನಮಃ ಶ್ರೀ ನಾರಾಯಣ ನಮಃ ಶ್ರೀ ನಾರಾಯಣ ನಮಃ ಶ್ರೀ ನಾರಾಯಣ ನಮಃ ಸ್ನಾನ ಮಾಡಿಸ್ತೇನೆ ಎಂದು ಸಮರ್ಪಿಸುತ್ತಿದ್ದೇನೆ. ಓಂ ಶ್ರೀ ಭಗವನೇ ವಾಸುದೇವಾಯ ಎಂದು ಮಂತ್ರಗಳನ್ನು ಹೇಳುತ್ತಾ ಇನ್ನು ಪಂಚಾಮೃತ ಸ್ನಾನ ಮಾಡಿಸಿ. ಪಂಚಾಮೃತದಲ್ಲಿ ಜೇನುತುಪ್ಪ ಬೇಡ, ಹಸಿ ಹಾಲು, ಮೊಸರು, ತುಪ್ಪ, ಗಂಗಾಜಲ, ಸಕ್ಕರೆಯೊಂದಿಗೆ ಪಂಚಾಮೃತ ತಯಾರಿಸಿ ಚಿತ್ರ ಇರುವವರು ಹೂಗಳ ಮೇಲೆ ಇಟ್ಟು ಸಮರ್ಪಿಸಿ. ಓಂ ಭೂರ್ಭುವಃ ಸ್ವಃ ಶ್ರೀ ನಾರಾಯಣ ನಮಃ ಶ್ರೀ ನಾರಾಯಣ ನಮಃ ಶ್ರೀ ನಾರಾಯಣ ನಮಃ ಪಂಚಾಮೃತ ಸ್ನಾನಾಮೃತ ಸಮರ್ಪಿಸಿದ್ದೇನೆ. ಚಿತ್ರವಾದರೆ ಹೂಗಳಿಂದ ಜಲ ಸಿಂಪಡಿಸಿ, ವಿಗ್ರಹವಾದರೆ ಶಂಖದಲ್ಲಿ ಜಲ ಹಾಕಿ ಸ್ನಾನ ಮಾಡಿಸಿ. ಓಂ ಭೂರ್ಭುವಃ ಸ್ವಃ ಶ್ರೀ ನಾರಾಯಣ ನಮಃ ಶುದ್ಧೋದಕ ಸ್ನಾನಾರ್ಥಂ ಶುದ್ಧ ಜಲ ಸಮರ್ಪಿಸುತ್ತಿದ್ದೇನೆ ಎಂದು ಶುದ್ಧ ಜಲ ಸಮರ್ಪಿಸಿ. ಧೂಪ ತೋರಿಸಿ, ದೀಪ ತೋರಿಸಿ, ನೈವೇದ್ಯ ಸಮರ್ಪಿಸಿ. ಹಣ್ಣುಗಳಿದ್ದರೆ ಹಣ್ಣುಗಳು, ಮಿಠಾಯಿ ಇದ್ದರೆ ಮಿಠಾಯಿ ಸಮರ್ಪಿಸಿ ನಂತರ ಅಚಮನೀಯವಾಗಿ 1 ಚಮಚ ಜಲ ಅರ್ಪಿಸಿ ಕೈಗಳನ್ನು ಜೋಡಿಸಿ ಭಗವಾನ್ ವಿಷ್ಣುವಿಗೆ ನಮಸ್ಕರಿಸಿ, ಸ್ವಾಮಿ ನಮ್ಮ ಪೂಜೆ ಸ್ವೀಕರಿಸು, ಈ ಏಕಾದಶಿ ವ್ರತಕ್ಕಾಗಿ ಈ ಪೂಜೆ ಮಾಡಿದ್ದೇವೆ ಎಂದು ಹೇಳಿ ಇನ್ನು ಕುಳಿತು ಏಕಾದಶಿ ಕತೆ ಕೇಳಿ, ಕತೆ ಕೇಳುವವರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಆರತಿ ಮಾಡಿ, ಆರತಿಯಾದ ನಂತರ ನಿಯಮಗಳ ಪ್ರಕಾರ ದಿನ ಕಳೆಯಿರಿ. ಕಥೆಯಾದ ನಂತರ ದಕ್ಷಿಣೆ ಸಮರ್ಪಿಸಿ ಅಥವಾ ಮನೆಗೆ ಬ್ರಾಹ್ಮಣರನ್ನು ಕರೆಸಿ ಕತೆ ಹೇಳಿಸಿದ್ದರೆ ಅವರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಬೀಳ್ಕೊಡಿ. ನಿಯಮಗಳ ಪ್ರಕಾರ ದಿನ ಕಳೆಯಿರಿ. ನಿಯಮಗಳಲ್ಲಿ ಬ್ರಹ್ಮಚರ್ಯ ಪಾಲನೆ ಮುಖ್ಯ. ಇದು ಯಾವುದೇ ಕಾರಣಕ್ಕೂ ಭಂಗವಾಗಬಾರದು. ಯಾರ ಮೇಲೂ ದೋಷ ಹೊಂದಬಾರದು. ಕೆಟ್ಟ ಮಾತುಗಳನ್ನು ಆಡಬಾರದು. ಯಾರಿಗೂ ತೊಂದರೆ ಮಾಡಬಾರದು. ಕೋಪ ಬರಬಾರದು. ಯಾರಿಗೂ ನಷ್ಟ ಉಂಟು ಮಾಡಬಾರದು. ಶಾಂತವಾಗಿ ಭಗವಂತನ ಚರಣಗಳಲ್ಲಿ ಮನಸ್ಸನ್ನು ಲಘ್ವಗೊಳಿಸಿ ದಿನ ಕಳೆಯಿರಿ. ಮನೆಯಲ್ಲಿ ಜಗಳ ಕಲಹ ಏನೂ ಇಲ್ಲದೆ ನೋಡಿಕೊಳ್ಳಿ. ಏಕೆಂದರೆ ಭಗವಾನ್ ನಾರಾಯಣನು ಪ್ರಕಟವಾಗಿರುತ್ತಾನೆ. ಸಾಯಂಕಾಲ ಕೀರ್ತನೆಗಳನ್ನು ಮಾಡಬೇಕು. ಹತ್ತಿರದ ದೇವಸ್ಥಾನಗಳಲ್ಲಿ ಕೀರ್ತನೆಗಳು ನಡೆಯುತ್ತಿದ್ದರೆ ಹೋಗಿ, ಇಲ್ಲದಿದ್ದರೆ ಭಗವಾನ್ ನಾರಾಯಣನ ಸ್ತೋತ್ರಗಳು ಪದ್ಯಗಳನ್ನು ಓದಿದರೆ ಕೀರ್ತನೆಯ ಫಲ ಸಿಗುತ್ತದೆ. ರಾತ್ರಿ ಜಾಗರಣೆಯ ಮಹಿಮೆ ದೊಡ್ಡದು. ಭಗವಂತನ ಭಕ್ತಿಯೊಂದಿಗೆ ರಾತ್ರಿ ಎಚ್ಚರದಿಂದ ಇರಬೇಕು. ಆ ಪದ್ಯಗಳನ್ನು ರಾತ್ರಿ ಕೇಳುತ್ತಿದ್ದರೆ ಜಾಗರಣೆಯ ಫಲ ಸಿಗುತ್ತದೆ. ಭಗವಂತನ ಪದ್ಯಗಳನ್ನು ಓದುತ್ತಾ ಜಾಗರಣೆ ಮಾಡಬೇಕು. ರಾತ್ರಿ ಜಾಗರಣೆಯಾದ ನಂತರ ಮರುದಿನ ಉಪವಾಸ ಮುಕ್ತಾಯವಾಗಿ ಸೂರ್ಯೋದಯಕ್ಕೂ ಮೊದಲೇ ಎದ್ದು ನಿಯಮಗಳನ್ನು ಪಾಲಿಸುತ್ತಾ ಉಪವಾಸ ಮುಕ್ತಾಯ ಮಾಡಿ, ಹೀಗೆ ಉಪವಾಸವನ್ನು ಮಾಡಿ ಇನ್ನು ಈ ಏಕಾದಶಿ ಯಾವಾಗ ಉಪವಾಸವನ್ನು ಯಾವ ದಿನ ಮಾಡಬೇಕು ಎಂಬುದನ್ನು ಹೇಳುತ್ತೇವೆ. ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯು ಡಿಸೆಂಬರ್ 14ರಂದು ಸಂಜೆ 6:39 ಪ್ರಾರಂಭವಾಗಿ ಡಿಸೆಂಬರ್ 15ರಂದು ರಾತ್ರಿ 8 ಗಂಟೆ 19 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಆದ್ದರಿಂದ ಡಿಸೆಂಬರ್ 15ರಂದು ಸೂರ್ಯೋದಯದೊಂದಿಗೆ ಏಕಾದಶಿ ಇರುತ್ತದೆ. ಉಪವಾಸವನ್ನು ಡಿಸೆಂಬರ್ 15ರಂದೇ ಮಾಡಬೇಕು. ಇದೇ ದಿನ
ದಾನ ಧರ್ಮಗಳನ್ನು ಮಾಡಬೇಕು, ವ್ರತ ಕಾರ್ಯಗಳನ್ನು ಮಾಡಬೇಕು. ಡಿಸೆಂಬರ್ 16ರಂದು ಉಪವಾಸ ಮುಕ್ತಾಯ ಮಾಡಿ. ಏಕಾದಶಿ ಉಪವಾಸವು ಕೇವಲ ಉಪವಾಸ ಮಾತ್ರವಲ್ಲ, ಅದು ಆತ್ಮಶುದ್ಧಿ, ಮನಸ್ಸಿನ ಏಕಾಗ್ರತೆ ಮತ್ತು ಭಗವಾನ್ ವಿಷ್ಣುವಿನ ಚರಣಗಳಲ್ಲಿ ಅಚಲ ಭಕ್ತಿಯ ಅದ್ಭುತ ಮಾರ್ಗವಾಗಿದೆ. ಶ್ರದ್ಧೆ ನಿಜವಾದರೆ, ಸಂಕಲ್ಪ ಪವಿತ್ರವಾಗಿದ್ದರೆ, ಪೂಜಾ ವಿಧಿ ಸರಿಯಾಗಿ ನಡೆದರೆ ಭಗವಾನ್ ಮಾಧವನು ಸ್ವತಃ ಭಕ್ತರ ಕೈ ಹಿಡಿದು ಜೀವನದ ಸಂಕಟಗಳನ್ನು ನಿವಾರಿಸಿ ಯಶಸ್ಸು, ಸುಖ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ. ನೀವೆಲ್ಲರೂ ಈ ಪವಿತ್ರ ಏಕಾದಶಿ ದಿನದಂದು ನಿಯಮ ನಿಷ್ಠೆಗಳಿಂದ ಉಪವಾಸವನ್ನು ಆಚರಿಸಿ, ದೀಪಗಳನ್ನು ಬೆಳಗಿ, ಹರಿನಾಮವನ್ನು ಜಪಿಸಿ, ಮನೆಯಲ್ಲಿ ಶಾಂತಿ ಮತ್ತು ಸೌಭಾಗ್ಯದಿಂದ ತುಂಬಿದ ಅಮೃತವನ್ನು ಪ್ರವೇಶಿಸುವಂತೆ ಮಾಡಿ. ವೀಕ್ಷಕರೇ, ಈ ಮಾಹಿತಿಯನ್ನು ಎಲ್ಲರ ಆಸಕ್ತಿಯ ಮೇರೆಗೆ ನೀಡುತ್ತಿದ್ದೇವೆ. ವಾಸ್ತುಶಾಸ್ತ್ರದ ನಿಯಮಗಳನ್ನು ನಿಮ್ಮ ಆಸಕ್ತಿ ಮತ್ತು ವಿಶ್ವಾಸದ ಪ್ರಕಾರ ಪಾಲಿಸಿ. ಈ ಅದ್ಭುತ ಕಥೆ ನಿಮ್ಮ ಹೃದಯವನ್ನು ತಟ್ಟಿದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಗಳನ್ನು ತುಂಬಿದೆ ಎಂದು ಅಂದುಕೊಳ್ಳುತ್ತಿದ್ದೇವೆ. ಭಗವಂತನು ನಿಮ್ಮೆಲ್ಲರ ಕೋರಿಕೆಗಳನ್ನು ಈಡೇರಿಸಿ ಸಕಲ ಸೌಭಾಗ್ಯಗಳನ್ನು ನೀಡಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮೋ